ಅವಾಗ ನಮ್ಮ ಬಾಲಯೋಗಿ ಸನಬಾಲಯೋಗಿ ಅದಲ್ಲ, ಸನಬಾಲಯೋಗಿ ಅಂದ್ರೆ ಬಾಲಯೋಗಿ ಜೂನಿಯರ್ ಅವರೊಂದು ಆನ್ಸರ್ ಕೊಟ್ಟಿದ್ದಾರೆ. ಇದಕ್ಕೆ ಏನ್ ಆನ್ಸರ್ ಕೊಟ್ಟಿದ್ದಾರೆ ಅಂದ್ರೆ, ಅವರೆಲ್ಲೂ ಒಂದೇ, ಯಾವಾಗ ಧ್ಯಾನದಲ್ಲಿ ಒಳಗಡೆ ಹೋಗಿ ಈ ಇಂದ್ರಿಯಗಳು ನಿಲ್ಲಿಸ್ತೀವೋ, ಇಂದ್ರಿಯಗಳು ಏನಾಗತ್ತಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ, ಆಹಾರ ಸೇವನೆ ಮಾಡಿದ್ರೆ ಇಂದ್ರಿಯಗಳು ಬಲವಾಗತ್ತೆ ಅಂತಂದ್ರೆ, ನಾವು ಆಹಾರ ಸೇವನೆ ಮಾಡ್ತಾ ಹೋದ್ರೆ, ಈ ಆಹಾರ ತಿಂತಾ ಹೋದ್ರೆ ಇಂದ್ರಿಯಗಳು ಬಲವಾಗತ್ತೆ, ಸ್ಟ್ರಾಂಗ್ ಆಗತ್ತೆ. ಅವು ಸ್ಟ್ರಾಂಗ್ ಆಗುವಾಗ ಖಂಡಿತ ಏನಾಗತ್ತಂದ್ರೆ ಅದಕ್ಕೆ ಫುಡ್ ಬೇಕಾಗಿರೋದು ಅಂತ ಹೇಳ್ತಾರೆ. ಫುಡ್ ಅನ್ನೋದು ನಾವು ತಗೊಂಡಿದ್ರೆ ಇಂದ್ರಿಯಗಳು ಬಲವಾಗತ್ತೆ, ಬಲವಾದ್ರೆ ನಾವು ಒಳಗಡೆ ಪ್ರವೇಶ ಮಾಡಕ್ ಸಾಧ್ಯವಿಲ್ಲ. ಅದಕ್ಕೆ ನಾವು ಕಣ್ಣು ಮುಚ್ಚಿ ಒಳಗಡೆ ಹೋದ್ಮೇಲೆ ಖಂಡಿತ ಇಂದ್ರಿಯಗಳನ್ನ ಸ್ಟಾಪ್ ಮಾಡಿರ್ತೀವಿ. ಆ ಫುಡ್ನು ಅಂದ್ರೆ ಆಹಾರವು ನಮ್ಗೆ ಬೇಕಾಗಿಲ್ಲ. ಅವಾಗ ನಿಧಾನವಾಗಿ ನಾವ್ ಏನ್ ಹೇಳ್ತೀವಿ ಅಂತ ಏನ್ ಹೇಳ್ತಾರೆ ಅಂದ್ರೆ, ಈ ಪಂಚಭೂತಗಳೆಲ್ಲ ನಮ್ಮ ಆಂತರಿಕ, ನಮ್ಮ ಆತ್ಮ ಕಡೆ ಅಂದ್ರೆ ಆತ್ಮಶಕ್ತಿ ಒಳಗಡೆ ಪ್ರವೇಶ ಆಗಿ ನಿಧಾನವಾಗಿ ಏನಾಗತ್ತಂದ್ರೆ ಅನ್ಕಾನ್ಶಿಯಸ್ ಸ್ಥಿತಿಗೆ ಹೋಗ್ತೀವಲ್ಲ, ಅಂದ್ರೆ ಆ ಒಂದು ಉನ್ನತ ಪ್ರಜ್ಞಾ ಸ್ಥಿತಿಗೆ ಹೋಗ್ತೀವಲ್ಲ, ಅವಾಗ ಯಾವ ಆಹಾರ ಬೇಕಾಗಿಲ್ಲ. ಯಾಕಂದ್ರೆ ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ಈ ಪಂಚೇಂದ್ರಿಯಗಳಾಗ್ಲಿ ದಶೇಂದ್ರಿಯಗಳಂತ ಇಟ್ಕೊಳ್ಳಿ, ದಶೇಂದ್ರಿಯಗಳು ಯಾವ್ದು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಆಹಾರವೇ ನಮ್ಗೆ ಬೇಕಾಗಿಲ್ಲ. ನಾವು ಆಂತರಿಕ ಪ್ರವೇಶ ಮಾಡ್ತೀವಿ, ಉನ್ನತ ಪ್ರಜ್ಞಾ ಸ್ಥಿತಿಗೆ ಹೋಗ್ತಾ ಇರ್ತೀವಿ. ಸೊ ಆ ರೀತಿಯಲ್ಲಿರುವಾಗ ನಿಮ್ಗೆ ಆಹಾರ ಏನ್ ಬೇಕಾಗಿದೆ? ಆಹಾರ ನೆಸೆಸಿಟಿ ಇಲ್ಲ. ಅಂದ್ರೆ ನಾವು ಆಹಾರ ತಿನ್ನೋದು ಬೇಕಾಗಿಲ್ಲ, ನೀರು ಕುಡಿಯೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ.